ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಸಿದ್ದರಾಮಯ್ಯ ಹೊಸ ದಾಖಲೆಯೊಂದನ್ನು ಬರೆದಿದ್ದಾರೆ. ದೀರ್ಘಾವಧಿ ಆಡಳಿತ ನಡೆಸಿದಂತ ಸಿಎಂ ಎಂಬ ಪಟ್ಟಕ್ಕೇರಿದ್ದಾರೆ. ಹುಮ್ಮಸ್ಸಿನಲ್ಲಿರುವಂತಹ ಸಿಎಂಗೆ ಡಿಸಿಎಂ ಡಿಕೆ ಕೂಡ ವಿಶ್ ಮಾಡಿದ್ದಾರೆ. ಸಿಎಂ ದಾಖಲೆ ಬರೀತಿರೋದು ಖುಷಿಯಲ್ಲಿ, ಆ ಒಂದು ಖುಷಿಯಲ್ಲಿ ಈಗ ಅಭಿಮಾನಿಗಳು ನಾಟಿ ಕೋಳಿ ಔತಣ ವ್ಯವಸ್ಥೆಯನ್ನ ಮಾಡಿದ್ದಾರೆ. ದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಹೆಗ್ಗಳಿಕೆ. ದೇವರಾಜು ಅರಸು ದಾಖಲೆ ಸರಿಗಟ್ಟಿದ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ರಾಜ್ಯದ ದೀರ್ಘಾವಧಿ ಸಿಎಂ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಹಿಂದೆ ದೇವರಾಜು ಅರಸುರವರು 7 ವರ್ಷ 239 ದಿನ ಆಡಳಿತ ನಡೆಸಿದ್ರು. ಅವರ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಮುರಿದಿದ್ದಾರೆ. 7 ವರ್ಷ 240 ದಿನ ಆಡಳಿತ ನಡೆಸುವ ಮೂಲಕ ದೀರ್ಘಾವಧಿ ಆಡಳಿತ ನಡೆಸಿದ ಸಿಎಂಗಳ ಪೈಕಿ ಮೊದಲ ಸ್ಥಾನದಲ್ಲಿ ಸಿದ್ದರಾಮಯ್ಯ ನಿಂತಿದ್ದಾರೆ. ನನಗೂ ಅರಸು ಅವರಿಗೂ ಹೋಲಿಕೆ ಇಲ್ಲ ಎಂದ ಸಿದ್ದರಾಮಯ್ಯ. ಈ ದಾಖಲೆ ಮತ್ಯಾರೂ ಮುರಿಯಲ್ಲ ಎಂದು ಹೇಳಲಾರೆ ಎಂದ ಸಿಎಂ. ದೇವರಾಜ ಅರಸುರವರು ಸಿಎಂ ಆಗಿ ಆಡಳಿತದ ದಾಖಲೆ ನಾನು ಮುರಿತಾ ಇದ್ದೇನೆ, ಆದ್ರೆ ಈ ದಾಖಲೆಯನ್ನ ಮತ್ತೆ ಯಾರು ಮುರಿಯಲ್ಲ ಅಂತ ಹೇಳಲಾರೆ. ಸಚಿನ್ ತೆಂಡೂಲ್ಕರ್ ದಾಖಲೆಯನ್ನ ವಿರಾಟ್ ಕೊಹ್ಲಿ ಮುರಿಯಲಿಲ್ವಾ? ಮುಂದೆ ಯಾರಾದರೂ ಬರಬಹುದು, ಈ ರೆಕಾರ್ಡ್ ಮುರಿಯಬಹುದು, ನನಗಿಂತಲೂ ಹೆಚ್ಚು ಬಾರಿ ಬಜೆಟ್ ಮಂಡಿಸಬಹುದು ಅಂತ ಸಿದ್ದರಾಮಯ್ಯ ಹೇಳಿದ್ರು. ದೇವರಾಜ ಅರಸುರವರು ಏನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದರು, ಅದನ್ನು ಸರಿಗಟ್ಟತಕ್ಕಂಥ ಕೆಲಸ ಆಗ್ತದೆ. ಒಂದೇನಪ್ಪ ಸಂತೋಷ ಅಂತಂದರೆ ದೇವರಾಜ ಅರಸುರವರು ಮೈಸೂರು ಜಿಲ್ಲೆಯವರು, ನಾನು ಮೈಸೂರು ಜಿಲ್ಲೆಯವರು. 16ನೇ ಬಾರಿ ಬಜೆಟ್ ಮಂಡಿಸುವುದಕ್ಕೂ ಸಿದ್ದರಾಮಯ್ಯ ಸಿದ್ಧರಾಗ್ತಾ ಇದ್ದಾರೆ. ಇದೇ ವೇಳೆ ಕ್ಯಾಬಿನೆಟ್ ಪುನಾರಚನೆಗೆ ಸಜ್ಜಾಗಿರುವ ಸಿಎಂ ತಮ್ಮ ಬಲವನ್ನ ಭದ್ರಪಡಿಸಿಕೊಳ್ಳುವತ್ತ ಹೆಜ್ಜೆ ಇಟ್ಟಿದ್ದಾರೆ. ಮಾಡಲೇಬೇಕು. ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ತೀನಿ. ಅವ್ರು ಯಾವಾಗ ಕರೀತಾರೆ, ಜನವರಿನಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಯಾವಾಗ ಕರೀತಾರೆ ಅವಾಗ ಹೋಗ್ತೀನಿ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಿಎಂ ಸಿದ್ದರಾಮಯ್ಯಗೆ ತುಂಬು ಹೃದಯದ ಶುಭ ಹಾರೈಸಿದ್ದಾರೆ. ಬಹಳ ಸಂತೋಷ ಅಲ್ವಾ? ರಾಜ್ಯಕ್ಕೂ ಸಂತೋಷ, ನಮಗೂ ಸಂತೋಷ, ನಿಮಗೂ ಸಂತೋಷ. ಖಂಡಿತ ನಾವು ತುಂಬ ಹೃದಯದ ಶುಭವನ್ನು ಹಾರೈಸ್ತೇವೆ. ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಒಂದು ಇತಿಹಾಸ ಪುಟಕ್ಕೆ ಹಿಂದೆನೂ ಸೇರಿದ್ದಾರೆ, ಮುಂದೆನೂ ಸೇರ್ತಾ ಇದ್ದಾರೆ. ಅಧಿಕಾರ ಇರ್ಲಿ ಇಲ್ಲದಿರ್ಲಿ ಸಿದ್ದರಾಮಯ್ಯ ಜೊತೆಗಿರ್ತೇವೆ. ಸಿದ್ದರಾಮಯ್ಯರ ಗುಣಗಾನ ಮಾಡಿದ ಎಚ್.ಸಿ. ಮಹದೇವಪ್ಪ. ಅಧಿಕಾರ ಇರ್ಲಿ ಇಲ್ದಿರ್ಲಿ ಸಿದ್ದರಾಮಯ್ಯ ಜೊತೆಗಿರ್ತೇವೆ ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಮೈಸೂರಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಯಾರೋ ಏನೋ ಕೊಡ್ತಾರೆ ಅಂತ ಹೋಗುವ ಗಿರಾಕಿ ನಾವಲ್ಲ. ಸಿದ್ದರಾಮಯ್ಯ ಅವರು ಜನಪರ, ಅನ್ಯಾಯದ ವಿರುದ್ಧ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿದ್ದಾರೆ ಅಂತ ಹೇಳಿದ್ರು. ಸರ್ಕಾರ ಇರಲಿ, ಸರ್ಕಾರ ಇಲ್ಲದೇ ಇರಲಿ, ಹೋಗ್ಲಿ ಬರಲಿ, ಅವ್ರಿರೋ ತನಕ ನಾವು ಅವ್ರ ಜೊತೆಗೆ ಇರೋದು. ಯಾರೋ ಕೊಡ್ತಾರೆ ಅಂತ ಆ ಕಡೆ ಈ ಕಡೆ ಓಡಾಕಡೆ ಗಿರಾಕಗಳಲ್ಲ ಇಲ್ಲಿ ಕಾರ್ಯಕ್ರಮ. ಸಿಎಂ ಆಗಿ ಸಿದ್ದರಾಮಯ್ಯ ವಿಫಲ, ಬಿಜೆಪಿ ವಾಗ್ದಾಳಿ. ಇನ್ನು ಸಿಎಂ ಆಗಿ ದಾಖಲೆ ಬರೆದಿರುವ ಸಿದ್ದರಾಮಯ್ಯ ಬಗ್ಗೆ ವಿಪಕ್ಷ ನಾಯಕರು ಲೇವಡಿ ಮಾಡಿದ್ದಾರೆ. ಒಂದ್ ಕಡೆ ದಾಖಲೆ ಮುರಿದಿದ್ದಾರೆ, ಬಟ್ ಮ್ಯಾಚ್ ಸೋತ್ರು. ಅದೇ ರೀ, ಹತ್ತಿರ ನೀವು ಕೇಳಿದ್ರೆ ಏನೇನು ಇಲ್ಲ ರೀ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿ ಮಣ್ಣೊಯ್ಕಬೇಕು ಈ ದಾಖಲೆ ನಿರ್ಮಾಣ ಮಾಡ್ಕೊಂಡು. ಭ್ರಷ್ಟಾಚಾರ, ಒಳಜಗಳ ಮತ್ತು ದುಡ್ಡು ಸಂಪೂರ್ಣವಾಗಿ ಇಲ್ಲದೇ ಇರುವಂಥ ಖಜಾನೆಯನ್ನು ಬರಿದು ಮಾಡಿ ಅಭಿವೃದ್ಧಿ ಶೂನ್ಯ ಮಾಡಿ ಅವರು ಅತಿ ಹೆಚ್ಚು ದಿವಸಗಳ ಕಾಲ ಮುಖ್ಯಮಂತ್ರಿ ಇದ್ದದ್ದೇ ಒಂದು ಸಾಧನೆ ಹೊರತಾಗಿ ಅವರು ಇದ್ದ ಅವಧಿಯಲ್ಲಿ ಏನೂ ಮಾಡಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಸಿದ್ದು ಅಭಿಮಾನಿಗಳಿಂದ ನಾಟಿ ಪಲಾವ್, ಸಿಹಿ ಹಂಚಿಕೆ. ಸಿಎಂ ಆಗಿ ಸಿದ್ದರಾಮಯ್ಯ ಹೊಸ ದಾಖಲೆ ಬರೆದಿರೋದ್ರಿಂದ ಸಿದ್ದರಾಮಯ್ಯ ಅಭಿಮಾನಿಗಳು ನಾಟಿ ಪಲಾವ್ ಹಂಚುತ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯಿಂದ ಮೈಸೂರಿನ ಟಿಕೆ ಬಡಾವಣೆಯಲ್ಲಿ ಬೆಳಗ್ಗೆ 9:30ಕ್ಕೆ ನಾಟಿ ಪಲಾವ್ ಮತ್ತು ಸಿಹಿ ಹಂಚಲಿದ್ದಾರೆ. ಪವರ್ ಶೇರಿಂಗ್ ಕುರ್ಚಿ ಕದನದ ಅಖಾಡಕ್ಕೆ ದಲಿತ ಮುಖಂಡರು ಮತ್ತು ದಲಿತ ಸಮುದಾಯದ ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಉರಿಲಿಂಗ ಪೆದ್ದಿ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿ, ಸಿದ್ದರಾಮಯ್ಯ ಅಹಿಂದಾದಲ್ಲಿ ಆ ಮತ್ತು ದ ಮಾತ್ರ ಏನು ಅಂತ ಹೇಳಬೇಕು. ನನ್ನ ನಂತರ ದಲಿತರು ಸಿಎಂ ಅಂತ ಸಿದ್ದರಾಮಯ್ಯನೇ ಘೋಷಣೆ ಮಾಡಲಿ ಅಂತ ಆಗ್ರಹಿಸಿದ್ರು. ದಲಿತರಿಗೆ ನಾನು ಮುಖ್ಯಮಂತ್ರಿಯನ್ನ ಕೊಡ್ತಾ ಇದ್ದೀನಿ ಅಂತ ಏನಾದ್ರು ತೀರ್ಮಾನ ತಕೊಂಡ್ರೆ
ಅವರು ನಿಜವಾಗ್ಲೂ ಇಡೀ ಭಾರತ ದೇಶದ ರಾಜ್ಯದ ನಂಬರ್ 1 ಹೀರೋ ಆಗ್ಬಿಡ್ತಾರೆ. ಮುಂದಿನ 2.5 ವರ್ಷವೂ ನಾನೇ ಸಿಎಂ ಎಂಬ ಸಂದೇಶ ಕೊಟ್ಟಿರುವ ಸಿದ್ದರಾಮಯ್ಯ ದಾಖಲೆ ಮುರಿದು ಮುನ್ನುಗ್ತಾ ಇದ್ದಾರೆ. ಬಜೆಟ್ ಮಂಡನೆ ಬಳಿಕ ಏನಾಗುತ್ತೋ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.